ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇಚ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ದಿನದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಇನ್ನು ಮುದ್ರೆಯ ವಿಚಾರಕ್ಕೆ ಬಂತು ಅಂತಂದರೆ, ಭಾಳಷ್ಟು ಜನರಿಗೆ ಅಂತ ವೀಕ್ನೆಸ್ ಅಂತ ಹೇಳ್ತಾರೆ. ಜನರಲ್ ವೀಕ್ನೆಸ್, ಒಂದು ಸ್ವಲ್ಪ ಕೈ ಕಾಲುಗಳು ಅಲಡಿಸೋದು ಅಥವಾ ದೂರ ಹೋಗ್ಬಾರ್ದು ಅಥವಾ 1 ಕಿಲೋಮೀಟರ್ ನಡೆದ್ರೂ ಕೂಡ ಆಯಾಸ ಆಗೋ, ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ದೇಹದಲ್ಲಿ ಅನಾರೋಗ್ಯ ಜಾಸ್ತಿ ಆಗುತ್ತೆ. ಅಂತಂದರೆ ಸುಸ್ತಾಗದಾಗ ಏನಾದರೆ ತಲೆ ಸುತ್ತು ಬರುತ್ತೆ. ಮತ್ತು ಇನ್ನೊಂದೇನಾದರೆ ಅಯ್ಯೋ ಯಾಕಾರು ಇಷ್ಟೊಂದೆಲ್ಲ ಮಾಡಿದ್ನಪ್ಪ ಅನ್ನುವಂಥ ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದೇನಂತಂದರೆ ವೀಕ್ನೆಸ್ಸಿಂದ ಸೋಮಾರಿತನ ಜಾಸ್ತಿ ಆಗುತ್ತೆ. ವೀಕ್ನೆಸ್ಸಿಂದ ಸೋಮಾರಿತನ ಆಗಿ ನೀವು ಯಾವುದಕ್ಕೂ ಚಟುವಟಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್, ಜನರಲ್ ವೀಕ್ನೆಸ್ ಅನ್ನೋದು ಗುಣ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ವೀಕ್ನೆಸ್ ಯಾವುದರಲ್ಲೂ ಇರಬಾರ್ದು, ದೇಹದಲ್ಲೂ ಇರಬಾರ್ದು, ಮನಸ್ಸಲ್ಲೂ ಇರಬಾರ್ದು. 2 ಥರ ವೀಕ್ನೆಸ್ಸು. ಒಂದು ದೇಹದ ವೀಕ್ನೆಸ್ಸು, ಇನ್ನೊಂದು ಮನಸ್ಸಿನ ವೀಕ್ನೆಸ್ಸು. ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಹುಟ್ಟಿದ ಮನುಷ್ಯ, ಒಬ್ಬ ಮನುಷ್ಯನಿಗೆ ಅಂತಂದರೆ ಪ್ರತಿಯೊಬ್ಬನಿಗೂ ಕೂಡ ವೀಕ್ನೆಸ್ ಅನ್ನೋದು ಇರುತ್ತೆ. ಒಂದು ತಿಳ್ಕೊಳ್ಳಿ, ಯಾರಿಗೆ ನಾನು ಶಿಬಿರದಲ್ಲಿ ಹೇಳ್ತಾ ಇದ್ದೆ ಯಾರಿಗೆ ವೀಕ್ನೆಸ್ ಇಲ್ಲ ಅಂತ ನಾನು ಕೇಳಿದಾಗ ಎಲ್ಲರೂ ಕೈ ಎತ್ತಿದ್ರು. ಆದರೆ ಒಂದು 4 ಜನಕ್ಕೆ ಮಾತ್ರ ನನ್ನ ಕೈ ಎತ್ತಲೇ ಇಲ್ಲ. ಅವನ್ನ ಕೇಳಿದೆ, ಏನಕ್ಕೆ ನಿಮಗೆ ವೀಕ್ನೆಸ್ ಅನ್ನೋದೇ ಇಲ್ವಾ ಅಂತ. ಇಲ್ಲ, ನನಗೆ ವೀಕ್ನೆಸ್ ಅನ್ನೋದೇ ಇಲ್ಲ ಅಂತಂದರೆ. ಇವಾಗ ನೀವು ಲೇಟಾಗಿ ಹೋದರೆ, ಒಂದು 10 ಗಂಟೆಗೆ ನಿಮ್ಮ ಮಗ ಅಥವಾ ಮಗಳು 10 ಗಂಟೆಗೆ ಬಂದರೆ ಏನಾಗುತ್ತೆ, ನಿಮಗೆ ಒಂದು ಫೋನ್ ಮಾಡ್ತೀರಾ, ಗಾಬರಿ ಆಗುತ್ತೆ. 11 ಗಂಟೆಗೆ ಬಂದರೆ ಏನು ಮಾಡ್ತೀರಾ, ಮತ್ತೆ ಇನ್ನಷ್ಟು ಗಾಬರಿ ಆಗುತ್ತೆ. 12 ಗಂಟೆಗೆ ಬಂದರೆ ಏನು ಮಾಡ್ತೀರಾ, ಅಯ್ಯೋ ನಾನು ಹತ್ತು ಬಿಡ್ತೀನಿ ನಾನು ಅಂತ. ಆಮೇಲೆ 1 ಗಂಟೆಗೆ ಬಂದರೆ ಏನಾಗುತ್ತೆ, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ, ನನಗೆ 1 ಗಂಟೆಯಲ್ಲೂ ಇನ್ನೂ ಬರಲಿಲ್ಲ ಅಂತಂದರೆ. ಸೊ ಇದು ಕೂಡ ಅತಿಯಾದಂತಹ ಮೋಹ ಕೂಡ ವೀಕ್ನೆಸ್ ಇದ್ದಂಗೆ ತಿಳ್ಕೊಳ್ಳಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಭಾಳಷ್ಟು ಎಲ್ಲರಿಗೂ ಏನು ಮಾಡೋಂಥದ್ದು, ಮನೆಗೆ ಮಾರಿ ಊರಿಗೆ ಎಲ್ಲರಿಗೂ ಹೆಲ್ಪ್ ಮಾಡೋದು, ಬಟ್ ಮನೆಯವ್ರಿಗೆ ಏನೂ ಮಾಡೋದಿಲ್ಲ. ಇದು ಕೂಡ ಒಂದು ವೀಕ್ನೆಸ್ಸೇ. ಎಲ್ಲರೂ ಚೆನ್ನಾಗಿರಬೇಕು, ಅವರು ಕೊಡುವಂಥ ಒಂದು ಪ್ರಶ್ನೆ ಒಂದು 10% ಇವ್ರು ಮನೆಯವ್ರಿಗೂ ಕೊಟ್ಟರೆ ಖುಷಿ ಪಡ್ತಾರೆ ಮತ್ತು ಒಳ್ಳೆಯದಾಗುತ್ತೆ, ಅವರು ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೋಸ್ಕರ ವೀಕ್ನೆಸ್ ಇಲ್ಲದಿರೋಂಥ ಮನುಷ್ಯ ಅಂಥದ್ದು ಇಲ್ಲವೇ ಇಲ್ಲ. ಆಸೆ ಇಲ್ಲದಿರೋಂಥ ಒಂದು ಮನುಷ್ಯನೇ ಇಲ್ಲ. ಆಸೆ ಇಲ್ಲದಂಥದ್ದು ಯಾರು ಇಡೀ ಪ್ರಪಂಚದಲ್ಲಿ ಆಸೆ ಇಲ್ಲದವ್ರು ಯಾರು ಅಂತಂದರೆ, ಒಬ್ಬ ಸತ್ತೋಗಿರುವಂಥ ಒಂದು ಮನುಷ್ಯ, ಇನ್ನೊಬ್ಬ ಅಂದರೆ ಹುಟ್ಟದೇ ಇರುವಂಥ ಒಂದು ಮನುಷ್ಯ. ಹುಟ್ಟಿದ ಮಗುಗೂ ಕೂಡ ನಾನು ತಾಯಿಯ ಒಂದು ಎದೆ ಹಾಲನ್ನು ಕುಡಿಬೇಕು ಅಂತ ಬಯಸುತ್ತೆ. ಅದೇನು ಬೇಕಲ್ಲ ಅದನ್ನು ಬಯಸುತ್ತೆ, ಗೊತ್ತಲ್ಲ. ಸಾಯಬೇಕಾದ್ರೂ ಕೂಡ ನಾನು ನೋಡಬೇಕು, ಇಂಥವ್ರು ಬೇಕು. ಅದಕ್ಕೆ ಅಪರಾಧಿಗಳನ್ನು ಹೆಣ್ಣುಗಂಬಕ್ಕೆ ಏರಿಸ್ಬೇಕಂದ್ರೆ ಕೊನೆ ಆಸೆ ಏನು ಅಂತ ಕೇಳೋವಂಥದ್ದು. ಎಲ್ಲರೂ ಎಲ್ಲ ದೇಶದಲ್ಲೂ ಇದೆ, ನಿಮ್ಮ ಕೊನೆ ಆಸೆ ಏನು ಕೇಳ್ಬಿಟ್ಟು ಅವ್ರನ್ನ ಇಂಥ ಕ್ರೂರಿಯಾಗಿರ್ಬೋದು, ಏನೇ ಆಗಿರೋದು ಮಾಡ್ತಾರೆ. ಅದಕ್ಕೆ 2 ಆಸೆಗಳು, ಒಂದು ಹುಟ್ಟದೇ ಇರೋಂಥ ಮನುಷ್ಯ, ಇನ್ನೊಂದಂತೂ ಸತ್ತೋಗಿರೋಂಥ ಮನುಷ್ಯ ಅಂತ ಹೇಳ್ಬೋದು. ಆಸೆ ಮತ್ತು ವೀಕ್ನೆಸ್ಸು ಮನುಷ್ಯನಿರುತ್ತೆ. ಆದರೆ ಅದನ್ನು ನಾವು ಬಹಿರಂಗಪಡಿಸಬಾರ್ದು ಮತ್ತು ಅದನ್ನು ನಾವು ಜಾಸ್ತಿ ಮಾಡ್ಕೋಬಾರ್ದು ಅಂತ ಹೇಳ್ಬೋದು. ಕುಡಿತನ, ಸಿಗರೇಟ್ ಸೇದೊಂದು ವೀಕ್ನೆಸ್ಸು, ಕುಡಿತ ಅನ್ನೋದು ವೀಕ್ನೆಸ್ಸು, ಚಟಗಳು, ಜೂಜಾಡೋದೊಂದು ವೀಕ್ನೆಸ್ಸು, ಮತ್ತು ಸುಮ್ಮನೆ ಅನಾವಶ್ಯಕವಾಗಿ ಒಬ್ಬರು ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ ಕೆಲವರು, ಅದೊಂದು ವೀಕ್ನೆಸ್. ಮನಸ್ಸಲ್ಲಿ ಒಳ್ಳೆಯದೇ ಇರುತ್ತೆ, ಅದೇ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ. ಏನು ಕೆಲಸ ಮಾಡ್ತಾಯಿದ್ದೀನಿ, ನೀನು ಮಾಡೋ ಕೆಲಸಕ್ಕೆ ಚಂದಕ್ಕೆ ಮನಸ್ಸಲ್ಲಿ ಏನಿರಲ್ಲ. ಏನೋ ಒಂದು ಹೇಳಿದಾಗ ಶತ್ರುಗಳಾಗ್ತಾರೆ. ಇದ್ದಿದ್ದನ್ನು ಡೈರೆಕ್ಟಾಗಿ ಹೇಳಿದ್ರು ಕೂಡ ಇವಾಗೊಂದು ಕಾಲದಲ್ಲಿ ಕಷ್ಟ ಆಗಿದೆ, ಮತ್ತು ಹಂಗೆ ಹೇಳಲೂಬಾರ್ದು ಅಂತ ಹೇಳ್ಬೋದು. ಮೊಣಚಾದ ನಮ್ಮ ಒಂದು ತಲೆ ಕುಯ್ಯೋಕ್ಕೆ ಗರ್ಗಸೇನು ಬಿಡುವಂತೆ, ಮೊಣಚಾದ ಒಂದು ಮಾತೆ ಸಾಕಂತೆ, ತಲೆನ ಪೀಸ್ ಮಾಡಿಬಿಡ್ಬೋದಂತೆ. ಆ ಥರ ಯಾವುದೊಂದು ಚೈನಾದಲ್ಲಿ ಒಂದು ಗಾದೆ ಇದೆ ಇದು. ಅದಕ್ಕೋಸ್ಕರ ಅದನ್ನು ಮಾಡ್ಬೋದು. ಜನರಲ್ ವೀಕ್ನೆಸ್ಗೆ ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಅದ್ಭುತವಾದಂಥ ಒಂದು ಮುದ್ರೆ ಯಾವುದು ಅಂತಂದರೆ ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ. ಇದು ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರುಬೆರಳು ಅಂತ ಹೇಳ್ಬೋದು. ಹೆಬ್ಬೆರಳು ಮತ್ತು ಈ ಏನಂತಂದರೆ ಇದು ಹೆಬ್ಬೆರಳು. ಯಾಕಂದರೆ ಭಾಳಷ್ಟು ಜನರಿಗೆ ಏನಂತಂದರೆ ಈ ಬೆರಳುಗಳ ಪರಿಚಯನೇ ಇರಲ್ಲ. ತೋರ್ಬೆರಳು ಅಂತಂದರೆ ಇದನ್ನು ತೋರಿಸ್ತಾರೆ, ತೋರ್ಬೆರಳು ಅಂದರೆ ಇದನ್ನು ತೋರಿಸ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಹೆಬ್ಬೆರಳು ಫಸ್ಟ್ ಬೆರಳನ್ನು ಪರಿಚಯ ಮಾಡ್ಕೊಳ್ಳಿ. ಹೆಬ್ಬೆರಳು, ತೋರ್ಬೆರಳು, ಯಾಕಂದರೆ ಒಂದಕ್ಕೋಗಿ ಇನ್ನೊಂದು ಮಾಡೋದ್ರೆ ಕಷ್ಟ. ಅದಕ್ಕೋಸ್ಕರ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಮತ್ತು ಕಿರುಬೆರಳು, ಈ ಒಂದು ನಿಮಗೆ ವೀಕ್ನೆಸ್ಸು ಗುಣ ಆಗಬೇಕು ಅಂದರೆ ಪೃಥ್ವಿ ಮುದ್ರೆ ಮಾಡಿ. ಉಂಗುರ ಬೆರಳು ಅಂದರೆ ಇದು ಕಿರುಬೆರಳಿನ ಪಕ್ಕ ಮತ್ತು ಮಧ್ಯದ ಬೆರಳಿನ ಪಕ್ಕ ಅಂತ ಹೇಳ್ಬೋದು. ಇದನ್ನು
ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇನಂತಂದರೆ ಹೆಬ್ಬೆರಳು ಮತ್ತು ಈ ಒಂದು ಉಂಗುರದ ಬೆರಳನ್ನು ತಾಗಿಸ್ಬೇಕು. ಮಿಕ್ಕ 3 ಬೆರಳುಗಳನ್ನು ನೇರವಾಗಿ ಇರುವಂತೆ ಎಚ್ಚರ ವಹಿಸುವ, ಆವಾಗ ಅದು ಪೃಥ್ವಿ ಮುದ್ರೆ ಆಗುತ್ತೆ. ಇದನ್ನು 25ರಿಂದ 30 ನಿಮಿಷ, ತುಂಬ ಜಾಸ್ತಿ ವೀಕ್ನೆಸ್ ಇಂದ 45 ನಿಮಿಷಗಳ ಕಾಲ ಮಾಡಿ ವೀಕ್ನೆಸ್ ಅನ್ನೋದು ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇದು ವಿಶೇಷವಾದಂಥ ಒಂದು ಮುದ್ರೆ ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಜೈ ಭಗವಾನ್. ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ. ಇನ್ನು ನಮ್ಮ ಒಂದು ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರಕ್ಕೆ ಭಾಳಷ್ಟು ಜನ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಬಿರಾರ್ಥಿಗಳು ಏನು ಅಂತಂದರೆ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ನಮ್ಮ ಶಿಬಿರಕ್ಕೆ ಕಳೆದ ಬಾರಿ ಆಗದಂಥ ಒಂದು ಶಿಬಿರ ಮತ್ತು ಅದರ ಅನುಭವವನ್ನು ಹೇಗಿತ್ತು ಅಂತ ಅನುಭವವನ್ನು ಒಂದು ಹಂಚ್ಕೋತಾರೆ. ಇವಾಗ ಸಣ್ಣ ಒಂದು ವೀಟಿದೆ, ನೋಡ್ಕೊಂಡು ಬರೋಣ ವೀಕ್ಷಕರೇ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ನಾನು ಗುರೂಜಿ ಪ್ರೋಗ್ರಾಮ್ನ ಕಸ್ತೂರಿ ನ್ಯೂಸಲ್ಲಿ ನೋಡಿದೆ. ಅದು ಲಾಸ್ಟ್ ಕೊನೆಯಲ್ಲಿ ಒಂದು 40 ಸೆಕೆಂಡ್ ಅಷ್ಟೇ ನೋಡಿದ್ದು. 15 ದಿವಸದಲ್ಲಿ ತೂಕ ಇಳಿಸ್ಕೋಬೋದು ಅಂತ ಹೇಳ್ತಿದ್ರು. ಸೊ ನಾನು ಅದಕ್ಕೆ ವೆಯ್ಟ್ ರೆಡ್ಯೂಸ್ಗೆ ಅಂತ ಹೇಳಿ ನಾನು ಅಂದ್ಕೊಂಡು ಇಲ್ಲಿ ಬಂದಿದ್ದು. ಬಟ್ ಗುರೂಜಿ ಅವರು ನನ್ನ ಮುಖ ನೋಡಿ ಹೇಳಿದ್ರು ನಾನು ಬೇರೆ ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಅವ್ರ ಹತ್ರ ಏನು ಹೇಳಿಲ್ಲ, ವೆಯ್ಟ್ ರೆಡ್ಯೂಸ್ಗಂತ ಬಂದಿದ್ದು. ಮತ್ತು ನನಗೊಂದು ಕೆಲಸ ಆಗಬೇಕಿತ್ತು, ಅದಾಗುತ್ತಾ ಇಲ್ವಾ ಅಂತಲೂ ಹೇಳಿದ್ರು. ನನ್ನ ಫ್ರೆಂಡನ್ನು ನಾನು ಕರ್ಕೊಂಬಂದಿದ್ದೆ ನನ್ನ ಜೊತೇಲಿ. ಅವ್ರು ಹೇಳಿದ್ರು ಅವ್ರ ಕೆಲಸ ಆಗುತ್ತಮ್ಮ, ನಿನ್ನ ಕೆಲಸ ಆಗೋದಿಲ್ಲ ಅಂತ ಹೇಳಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ದಿವಸ ಇಲ್ಲಿ ಬರಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರು ಆಗಿಲ್ಲ. ಗುರೂಜಿ ಅವರು ಟಿ ವಿಯಲ್ಲಿ ಮುದ್ರೆ ಎಲ್ಲ ತೋರಿಸ್ತಿದ್ರು. ಸೊ ಆ ಮುದ್ರೆನ ಪ್ರಾಕ್ಟೀಸ್ ಮಾಡಿಬಿಟ್ಟು ನಾನು ಇಲ್ಲಿ ಇವಾಗ ಬಂದಿದ್ದೀನಿ. ಮುಖ್ಯವಾಗಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಂದರೆ ಜೀವನದ ಪಾಠ. ನಾವು ಎಷ್ಟೊಂದು ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ರಿಲೇಷನ್ಗಾಗಲಿ ಸ್ವಂತ ಚಿಕ್ಕಪ್ಪ ಅಥವಾ ಸ್ವಂತ ತಾತಾರಿಗೆ ನಂಬಿ ದುಡ್ಡು ಕೊಟ್ಟಿರ್ತೀವಿ, ಒಟ್ಟು ಕುಟುಂಬ ಮೋಸ ಮಾಡೋದಿಲ್ಲ ಅಂತ ಹೇಳಿ. ಸೊ ಅದನ್ನು ಯಾವ ರೀತಿ ಜನರಿಂದ ನಾವು ಮೋಸ ಹೋಗಬಾರ್ದು, ದುಡ್ಡು ಕಳ್ಕೋಬಾರ್ದು, ಮತ್ತು ಪರ್ಸ್ನಲ್ ಲೈಫು ಮತ್ತು ಪ್ರೊಫೆಷ್ನಲ್ ಲೈಫು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎರಡೂ. ಈಗ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮದುವೆ ಆಗಿರುತ್ತೆ. ಸೊ ಅವರು ಹೇಗೆ ಅವ್ರದ್ದು ಮ್ಯಾರೇಜ್ ಲೈಫು ಮತ್ತು ಪ್ರೊಫೆಷ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಧೈರ್ಯವಾಗಿ ಹೇಗಿರ್ಬೇಕಂತೆಲ್ಲ ಹೇಳ್ಕೊಟ್ರು. ಸೊ ಈ ಟ್ರೈನಿಂಗ್ ಬಂದರೆ ಜೀವನದಲ್ಲಿ ಒಂದು ಪಾಠ ಕಲ್ತ್ಕೋಬೋದು. ಗೊತ್ತಿಲ್ಲದೆ ಇರೋದನ್ನೆಲ್ಲ ಇಲ್ಲಿ ತಿಳ್ಕೊಬೋದು. ಕೆಲವೊಂದು ಗೊತ್ತಿರುತ್ತೆ, ಬಟ್ ಅದು ನಾವು ಅಳವಡಿಸ್ಕೊಂಡಿರೋದಿಲ್ಲ. ಆದರೆ ಗುರೂಜಿ ಇಲ್ಲಿ ಹೇಳ್ಕೊಡ್ತಾರೆ, ತೋರಿಸ್ಕೊಡ್ತಾರೆ. ಸೊ ಈ ಶಿಬಿರಕ್ಕೆ ಬಂದು ಎಲ್ಲರೂ ಅವ್ರವ್ರ ತೊಂದರೆ ಏನಿದೆ ಅದೆಲ್ಲನೂ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊತೀನಿ. ನೋಡಿದ್ರಲ್ಲ, ಭಾಳಷ್ಟು ಯಾಕಂದರೆ ಜೀವನದ ಪಾಠ. ಯಾಕಂದರೆ ನೀವು ಬೇರೆ ಯಾವ್ದಾದ್ರು ಒಂದು ಶಿಬಿರಕ್ಕೆ ಹೋದಾಗ ನೀವೇನಂತ ತಿಳ್ಕೊಬೋದು, ವಿದ್ಯೆಗಳನ್ನು ಕಲ್ತ್ಕೋಬೋದು. ಆದರೆ ಜೀವನದ ಪಾಠ ಅನ್ನೋಂಥದ್ದು ಯಾವುದು ಸ್ಕೂಲು ಮತ್ತು ಯೂನಿವರ್ಸಿಟಿಯಲ್ಲೂ ಕೂಡ ಕಳಿಸೋದಿಲ್ಲ. ಅದು ಅನುಭವದ ಆಧಾರದ ಮೇಲೆ. ಯಾಕಂದರೆ ಏನಿಲ್ಲ, ಭಾಳಷ್ಟು ಜನಗಳಿಗೆ ಏನಂತಂದರೆ ಅವರಲ್ಲೇ ಇರುತ್ತೆ ಉತ್ತರ, ಅದೇ ಅವ್ರಿಗೆ ಗೊತ್ತಾಗಿರಲ್ಲ. ಅದಕ್ಕೆ ಗುರು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಒಂದು ಶಿಬಿರದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಬೋದು, ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು. ಜೊತೆಗೆ ನಾವು ಮುಂದೆ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದು ಎಲ್ಲವನ್ನೂ ಕೂಡ ನೀವು ಸುಲಭವಾಗಿ ತಿಳ್ಕೊಬೋದು. ಇನ್ನೊಂದೇನಂತಂದರೆ ನಮ್ಮ ಒಂದು ಶಿಬಿರದಲ್ಲಿ ವಿಶೇಷವಾಗಿ 2 ದಿನದ ಶಿಬಿರ ಇರುತ್ತೆ. ಅದು ಹೇಗೆ ಹೋಗುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಲ್ಲ. 5 ನಿಮಿಷದಲ್ಲಿ ನಿಮಗೆ ಓದಂಗೂ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಅನೇಕ ವಿಚಾರಗಳು ಅಂತಂದರೆ ಏನಿಲ್ಲ ಅಂತಂದು ಸುಮಾರು ಸಾವಿರಾರು ರೀತಿಯಾದಂಥ ವಿಚಾರಗಳು ನೀವು ಓದಂಗೆ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ ಅಲ್ಲಿ ವಿಶೇಷವಾಗಿ ವಸ್ತುಗಳನ್ನು ಕೊಡ್ತೀವಿ. ಕೆಲವೊಂದಾರು ವಸ್ತುಗಳನ್ನು ಉಚಿತವಾಗಿ ಕೊಡ್ತೀವಿ. ಇನ್ನು ಕೆಲವೊಂದಾರು ವಸ್ತುಗಳನ್ನ ನೀವು ತೊಗೋಬೋದು. ನಾವು ತೋರಿಸಿರೋಂಥ ಎಲ್ಲ ಎಷ್ಟು ಗುರುಗಳೇ 100 ಅಂಗಡಿ ಹುಡುಕ್ಬಿಟ್ಟು ಸಿಗಲಿಲ್ಲ, ನಿಮಗೆ ಗೊತ್ತಿತ್ತು ಇಲ್ಲೇ ಇತ್ತು ಸಿಗುತ್ತೆ ಅಂದರೆ ನಾನು ತಗೋಬಿಡ್ತಾ ಇದ್ದೆ ಅಂತ ಎಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ನೀವು ಬಂದು ಕೂಡ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಜೊತೆಗೆ ಇನ್ನೊಂದು ಏನು ಅಂತಂದರೆ ಜೀವನದಲ್ಲಿ ನೀವು ಮುಂದೆ ಸಮಸ್ಯೆಗಳಿಗೆ ಬರದೇದಾಗೆ ತಡೆಯೋದಿದೆಯಲ್ಲ, ಅದು ಇವಾಗ ಆಗಿದ್ದಾಗೋಗ್ಬಿಟ್ಟಿದೆ. ಅದನ್ನು ಸರಿ ಮಾಡೋಕ್ಕಾಗಲ್ಲ. ಯಾರೋ ಮೋಸ ಮಾಡಿದ್ರು ಹೋದ್ರು, ಬಟ್ ಮುಂದೆ ಮೋಸ ಹೋಗದೆ ಇರೋವಂಥದ್ದು ಇದೆಯಲ್ಲ, ಅದನ್ನು ವಿಶೇಷವಾಗಿ ನಾವು ಅದನ್ನು ಹೇಳ್ಕೊಡ್ತೀವಿ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ಅದನ್ನು ನೀವೇ ಬಗೆಹರಿಸ್ಕೊ ಮತ್ತು ತಂತ್ರಗಳನ್ನು ಹೇಳ್ಕೊಡ್ತೀವಿ. ಜೊತೆಗೆ 3 ಕಾರಣಗಳಿಗೋಸ್ಕರ ಈ ಒಂದು ತಂತ್ರವನ್ನು ನೀವು ತಿಳ್ಕೊಬೇಕಾಗ್ತವೆ. ಮೊದಲನೇದಾಗಿ ಏನಂತ ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು
ನೀವು ಬಗೆಹರಿಸ್ಕೋಬೋದು. ಜೊತೆಗೆ ನಿಮಗೆ ಮುಂದೆ ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೋಬೋದು, ತಡಿಬೋದು. ಜೊತೆಗೆ ನಿಮಗೆ ಸಂಬಂಧಿಕರು, ಫ್ರೆಂಡ್ಸು, ರಿಲೇಟಿವ್ಸ್ ಆಗಿರ್ಬೋದು, ಅವರ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನೀವೇ ಬಗೆಹರಿಸುವಂಥ ಒಂದು ಶಕ್ತಿಯನ್ನು ನೀವು ಪಡ್ಕೋತೀರಾ. ಇನಿಷಿಯೇಷನ್ ಕೊಡ್ತೀವಿ ನಮ್ಮಲ್ಲಿ. ಯಾಕಂದರೆ ಇದಂತೂ ಯುಗಾದಿ ಆದ ನೆಕ್ಸ್ಟು ಡೇಗೆ ಅಂದರೆ ನೆಕ್ಸ್ಟ್ 2 ದಿನದಲ್ಲೇ ಶಿಬಿರ ಇರುತ್ತೆ. ವಿಶೇಷವಾದಂಥ ಒಂದು ನಾವು ಪರ್ಸನಲ್ ಆಗಿ ಜಪಗಳನ್ನು, ಸಿದ್ಧಿಗಳನ್ನು ಮಾಡ್ಕೊಂಡಿರ್ತೀವಿ. ಅದು ನಿಮಗೆ ನೇರವಾಗಿ ನಿಮಗೆ ಅದನ್ನು ಇನಿಷಿಯೇಷನ್ ಕೊಟ್ಟಾಗ ನಿಮ್ಮಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗಿ ನಿಮ್ಮ ಸಮಸ್ಯೆಗಳು ಎಲ್ಲ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಅಂತ ಬರ್ತಾರೆ. ಬಗೆಹರಿಸ್ಕೊಂಡೇ ಕೂಡ ನೀವು ಹೊರಟೋಗ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂಥ ಒಂದು ಶಿಬಿರ ಇದಾಗಿದೆ. ಎಲ್ಲರೂ ಕೂಡ ಬಂದು ಅದನ್ನು ಜಾಯಿನ್ ಆಗಿ. ಇನ್ನೊಂದೇನಂತಂದರೆ ಅಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ತುಂಬ, ಯಾಕಂದರೆ ಭಾಳಷ್ಟು ಜನ ನೊಂದು ಬಂದಿರ್ತಾರೆ. ಇವಾಗ ನನ್ನ ಹತ್ರ ಒಂದು 10 ಜನ ಬಂದಿದ್ದಾರೆ ಅಂತಂದರೆ ಕನ್ಸಲ್ಟೇಷನ್ಗೆ ಆಗಲಿ ಇದಾಗಲಿ 10 ರೀತಿಯಾದಂಥ ಸ್ಟೋರಿಗಳನ್ನು ಕೇಳಿರ್ತೀವಿ. ಅದೆಲ್ಲ ಅವ್ರ ಸಮಸ್ಯೆಗಳನ್ನು ಅವರೇ ಹೇಳ್ಕೊಂಡಿರ್ತಾರೆ. ಅಂದರೆ ಅವರಲ್ಲೇ ಉತ್ತರ ಇರ್ತದೆ. ಅದನ್ನು ನಾನು ಜಾಗೃತಿ ಮಾಡ್ತಾ ಹೋಗ್ತೀನಿ. ತುಂಬ ಅದ್ಭುತವಾದಂಥ ಒಂದು ಶಿಬಿರ ಇದಾಗಿರುತ್ತೆ. ಜೊತೆಗೆ ಸರ್ಟಿಫಿಕೇಟನ್ನು ಕೊಡ್ತೀವಿ. ಅಡ್ವಾನ್ಸ್ ಕೋರ್ಸು ಕೂಡ ಇದೆ. ನಮ್ಮ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಇರುವಂಥ ಚಕ್ರದಲ್ಲಿ ಅದು ಇಂಬ್ಯಾಲೆನ್ಸ್ ಇರುತ್ತೆ, ಮತ್ತು ಚಕ್ರದಲ್ಲಿ ಬ್ಲ್ಯಾಕೇಜ್, ಅದನ್ನು ಕ್ಲಿಯರ್ ಮಾಡಿದಾಗ ನಿಮಗೆ ಜಾಗೃತಿ ಇದೆ. ಮುದ್ರೆನ ತಿಳ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ಕಾರಣ ಅದಕ್ಕೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ಆಗಿ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಕೇರ್. ನಿಮ್ಗೇನು ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಹೇಳ್ತೀನಿ. ಅದಕ್ಕೆ ಪರಿಹಾರ ಹೇಳಿದಾಗ ಎಷ್ಟೊಂದು ವಿಚಾರಗಳನ್ನು ನಾನು ಪುಸ್ತಕದಲ್ಲೂ ಕೂಡ ನಾನು ಬರೆದಿಲ್ಲ. ಜೊತೆಗೆ ಇದು ನಾನು ಟಿ ವಿನಲ್ಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಕೂಡ ಒಂದು ವೈಯಕ್ತಿಕ ವಿಚಾರ ಇರುತ್ತೆ. ತುಂಬ ದೂರದಿಂದ, ಆಂಧ್ರದಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಕೊಚ್ಚಿನಿಂದ ತುಂಬ ದೂರದಿಂದ ಬಂದಿದ್ದಾರೆ. ಎಲ್ಲವೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಶಿಬಿರ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಬನ್ನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಕಡಿಮೆ ಜನಗಳಿಗೂ ನಾನು ಇದನ್ನು ಮಾಡುವಂಥದ್ದು. ಯಾಕಂದರೆ ಅದಕ್ಕೂ ಕೂಡ ಒಂದು ರೀಸನ್ ಅನ್ನೋದಿದೆ, ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನ ನಮಗೆ ಯೂಟ್ಯೂಬಲ್ಲೂ ಕೂಡ ಇದೆ. ವಿನಯ್ ಯೋಗಿ ಗುರೂಜಿ ಅಂತ ಟೈಪ್ ಮಾಡಿ, ಯೂಟ್ಯೂಬ್ಗೆ ಹೋಗಿ ವಿನಯ್ ಯೋಗಿ ಗುರೂಜಿ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ನ ಒತ್ತಿ ಎಲ್ಲ ವೀಡಿಯೋಸನ್ನು ನೀವು ಒಂದಲ್ಲ 10 ಸರಿ ನೋಡ್ಬೋದು. ಮತ್ತು ನೋಟಿಫಿಕೇಷನ್ ಅನ್ನುವಂಥ ಒಂದು ಬೆಲ್ಲನ್ನು ಒತ್ತಿದ್ರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ತಕ್ಷಣ ನಿಮಗೆ ಸಿಗುತ್ತೆ. ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ಗೆ ಹೋಗಿ ವಿನಯ್ ಯೋಗಿ ಗುರೂಜಿ ಅಂತ ಹಾಕಿದ್ರೆ ಎಲ್ಲ ಇದು ವಿಚಾರಗಳು ಬರುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಜೈ ಭಗವಾನ್. ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ. ಭಾಳಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಗುರುಗಳೇ ನಮ್ಗೆ ಈ ಥರ ಸಮಸ್ಯೆ. ಯಾಕಂದರೆ ಮೊದಲು ವಾಟ್ಸಪ್ಪಲ್ಲಿ ಮಾಡ್ತಾಯಿದ್ದೆ. ವಾಟ್ಸಪ್ಪಲ್ಲಿ ದಿನಕ್ಕೆ 400-500 ಮೆಸೇಜ್ಗಳು ಬರ್ತವೆ. ಯಾವುದು ಓದೋಕ್ಕಾಗೋದಿಲ್ಲ, ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದ್ರೆ ತುಂಬ ಕಡಿಮೆ ಜನ ಇರ್ತಾರೆ. ಕಡಿಮೆ ಜನಕ್ಕೆ ಒಂದು ದೊರಕುತ್ತೆ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಹಲವಾರು ವಿಚಾರಗಳು ಅಲ್ಲಿ ನಾವು ತಿಳ್ಕೊಬೋದು. ಮತ್ತು ಈಸಿಯಾಗಿ ಅದರಲ್ಲಿ ಯಾವುದು ಉತ್ತಮವಾಗಿರುವಂಥ ಪ್ರಶ್ನೆ ಅದು ಎಲ್ರಿಗೂ ಕೂಡ ಅನುಕೂಲ ಆಗಬೇಕು. ನಿಮ್ಗೊಬ್ರಿಗೆ ಆಗುತ್ತಾ, ನನಗೇನೋ ಕೆಲವೊಂದು ಬರೀ ಡೇಟ್ ಆಫ್ ಬರ್ತ್ ಹೇಳ್ತಾರೆ ಇಲ್ಲದೇ ಒಂದೇ ಒಂದು ಸಮಸ್ಯೆ ಅದಕ್ಕೆ. ಬಟ್ ಏನಂತಂದರೆ ಎಲ್ಲರಿಗೂ ಕೂಡ ನಾನು ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದೊಂದಾಗಿ ಅದು ಬರ್ತಾ ಹೋಗುತ್ತೆ. ನೀವು ಕೇಳಿದ್ರೆ ಇನ್ನೊಂದು 15 ದಿನ, 1 ತಿಂಗಳಿಗೆ ಅದು ನಿಮಗೆ ಅದಕ್ಕೆ ಆನ್ಸರ್ ಸಿಗ್ಬೋದು. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದರೆ ಒಬ್ಬರು ಕೇಳಿದ್ರು, ಗುರುಗಳೇ ನಮ್ಮ ಜೀವನದಲ್ಲಿ ತುಂಬಾ ಮೋಸಗಾರರು ಇದ್ದಾರೆ. ಎಲ್ಲ ಕಡೆ ಆಯಿತು, ಹುಟ್ಟಿದ ಮನೆಯಲ್ಲಿ ಮೋಸ ಆಯಿತು, ಮತ್ತು ಗಂಡನಿಂದ ಮೋಸ ಆಗಿದೆ, ಮತ್ತು ಕೆಲಸದಲ್ಲೇ ಮೋಸ ಆಗಿದೆ, ಹುಟ್ಟಿದ ಮನೆಯಲ್ಲೂ ಕೂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಮತ್ತು ಯಾವುದೋ ಬೇಜವಾಬ್ದಾರಿ ಇರುವಂಥ ಗಂಡನನ್ನು ಮದುವೆ ಮಾಡಿಬಿಟ್ರು. ಜೊತೆಗೆ ಇನ್ನೊಂದೇನಂತಂದರೆ ನಮಗೆ ಜೀವನದಲ್ಲಿ ಮುಂದುವರಿಯೋಕ್ಕೆ ಆಗ್ತಾಯಿಲ್ಲ. ಮತ್ತು ಕೆಲಸದಲ್ಲಿ ಯಾವುದೋ ಕೆಲಸ ಕೊಡ್ತೀನಿ, ನಾನು ಓದಿರೋದು ಡಬಲ್ ಡಿಗ್ರಿ ಓದ್ತೀನಿ, ನನಗೆ SLC ಮಾಡಿಸೋವಂಥ ಕೆಲಸ ನನಗೆ ದುಡ್ಡಿಸ್ಕೊಂಡು ಆ ಒಂದು ಕೆಳಮಟ್ಟದ ಒಂದು ಕೆಲಸವನ್ನು ಕೊಟ್ಬಿಟ್ರು ನನಗೆ. ಅಲ್ಲೂ ಮೋಸ ಆಯಿತು. ಜೊತೆಗೆ ಇದೇ ಥರ ಬರೀ ಮೋಸಗಾರ, ಎಲ್ಲ ಕಡೆ ಮೋಸಗಾರ ಇರುತ್ತೆ. ಮೋಸಗಾರರಿಂದ ದೂರವನ್ನು ಇಡಬೇಕು ಅಂದರೆ ಏನು ತಂತ್ರ ಮಾಡಬೇಕು? ಅದಕ್ಕೆ ಮೋಸಗಾರರನ್ನು ದೂರ ಇಡುವ ತಂತ್ರ ಅಂತ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಯಾರು ಮೋಸ ಮಾಡ್ತಾರೆ, ಯಾರಿದೆ? ಜೊತೆಗೆ 20 ವರ್ಷದಿಂದ ಫ್ರೆಂಡ್ ಆಗಿದ್ದಂಥವನು 30 ಲಕ್ಷ ಇಸ್ಕೊಂಡು ಮತ್ತೆ ಅವನು ಯಾರು ಹೆಸರಿಲ್ಲದಂಗೆ ಓಡೋಗ್ಬಿಟ್ಟಿದಂತೆ, ಮತ್ತು ಫೋನ್ ಮಾಡೋದು ಕಟ್ ಮಾಡ್ತಾನಂತೆ. ಈ ರೀತಿ ಅಂತ ಅನ್ನೋದು ಸಮಸ್ಯೆ. ಯಾರು ಮೋಸಗಾರ ಆಗ್ತಾರೆ ಅಂತ ಗೊತ್ತಾಗಲ್ಲ. ನೀವು ಮೋಸ ಮಾಡೋದಕ್ಕೆ ನೀವು ಹೋಗಬಾರ್ದು, ಮತ್ತು ಅಟೆಂಡ್ ಆಗಬಾರ್ದು. ಅಂದರೆ ಮೋಸದ ಸಮಸ್ಯೆಗಳು ಇದಾಗಬೇಕು ಅಂದರೆ ನೀವು ಏನೂ ಇಲ್ಲ,
ಸರಳವಾದಂತಹ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳಿ. ಸದಾ ನಿಮ್ಮ ಒಂದು ಪರ್ಸಲ್ಲಿ ಒಂದು ವಸ್ತುವನ್ನು ಇಟ್ಕೊಳ್ಳಿ. ಮೋಸಗಾರ ಅವರಾಗಿದ್ದಾರೆ ದೂರ ಹೋಗ್ತಾರೆ, ಮತ್ತು ನೀವು ಮೋಸ ಹೋಗೋದಿಲ್ಲ. ಮತ್ತು ಮೋಸಗಾರನ ದೂರ ಇಟ್ಬಿಡ್ಬೋದು ನೀವು. ಏನು ಅಂತಂದರೆ ಸುಲಭವಾಗಿ ನಿಮಗೆಲ್ಲ ಗ್ರಂಥಿಗೆ ಅಂಟಲ್ಲಿ ಸಿಗುತ್ತೆ. ನಿಮಗೆ ಕೇಸರಿ ಬಣ್ಣದ ಒಂದು ಪೌಡರು, ಕೇಸರಿ ತಿಲಕ, ಸಿಂಧೂರ ಅಂತ ಕರಿತೀವಿ, ಮತ್ತು ರಕ್ತಚಂದನ ಅಂತ ಹೇಳ್ತೀವಿ. ಕೇಸರಿ ಬಣ್ಣದ ತಿಲಕ ಅಥವಾ ಚಂದ ಅಂತ ಕೇಳ್ತೀವಿ, ಅದು ಮತ್ತು ರಕ್ತಚಂದನ, ಅದು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಅದು ಪೌಡ್ರ್ ಸಿಗುತ್ತೆ. ಅದು ಯಾವ ಬಣ್ಣ ಅಂದರೆ ಇಟ್ಟಿಗೆಯ ಬಣ್ಣ ಇರುತ್ತೆ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಏನಂತಂದರೆ, ಇವೆರಡನ್ನೂ ಮಿಕ್ಸ್ ಮಾಡಿ ಓಂ ಪಂ ಪ್ರತ್ಯಂಗಿರೇ ನಮಃ ಅಂತ ಒಂದು ಪ್ರತ್ಯಂಗಿರ ಫೋಟೋವನ್ನು ನೀವು ತೆಗೆದುಕೊಳ್ಳಿ. ಆ ಪ್ರತ್ಯಂಗಿರ ಫೋಟೋ ತೆಗೆದುಕೊಂಡು ಅಥವಾ ಮೂರ್ತಿಯನ್ನು ನೀವು ತೆಗೆದುಕೊಳ್ಳಿ. ಓಂ ಪ್ರಂ ಪ್ರತ್ಯಂಗಿರೇ ನಮಃ ಅಂತ. ಇಲ್ಲ ಅಂತಂದರೆ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗಿ ಹುಡ್ಕೊಂಡು ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ, ಅಥವಾ ಈ ಕೇಸರಿ ಚಂದನ ಅಥವಾ ರಕ್ತಚಂದನ ಅಭಿಷೇಕ ಅಂತಲೇ ಮಾಡ್ತಾರೆ. ಇಲ್ಲಿ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಒಂದು ಕವರಲ್ಲಿ ನೀವು ಏನು ಮಾಡಬೇಕು, ಜೋಬಲ್ಲಿ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ಮೋಸಗಾರರಿಂದ ನೀವು ದೂರ ಇರ್ಬೋದು, ಮತ್ತು ಶತ್ರುಗಳು ಕೂಡ ದೂರ ಆಗ್ತಾರೆ. ಜೊತೆಗೆ ಏನು ಮಾಡಬೇಕು, ಒಂದಿಷ್ಟು ಪ್ಯಾಕೆಟಲ್ಲಿ ಇಟ್ಕೋಬೇಕು, ಜೊತೆಗೆ ನಿಮ್ಮ ಬ್ಯಾಗಲ್ಲಿ ಇಟ್ಕೋಬೇಕು. ಜೊತೆಗೆ ಇನ್ನೊಂದೇನಂತಂದರೆ ಹಣೆಗೆ ಅದನ್ನು ಇಟ್ಕೋಬೇಕು ಪ್ರತಿದಿನ. ನೀವು 1 ವರ್ಷಗಳ ಕಾಲ ನೀವು ಇಟ್ಕೊಳ್ಳಿ. ಮತ್ತೆ ನೀವು ಅಲ್ಲಿ ನೀವು ಆರಾಧನೆ ಮಾಡಿ, ಪ್ರತ್ಯಂಗಿರ ದೇವಿಯನ್ನು ಆರಾಧನೆ ಮಾಡಿ, ಅದರ ಮೂಲ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆವಾಗ ನಿಮಗೆ ನೀವು ಮೋಸಗಾರನ ದೂರ ಇಡ್ಬೋದು, ಮತ್ತು ಮೋಸ ಹೋಗೋರಿಂದ ನೀವು ತಪ್ಪಿಸ್ಕೋಬಹುದು. ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತು ಅವ್ರು ಬರೋದೇ ಇಲ್ಲ ನಿಮಗೆ. ನಿಮ್ಮ ಹತ್ರ ದುಡ್ಡು ಕಿತ್ಕೋಬೇಕು, ಹಣ ಕಿತ್ಕೋಬೇಕು, ಆಸ್ತಿ ಕಿತ್ಕೋಬೇಕು, ಅಥವಾ ನಿಮ್ಗೇನಾದ್ರು ಒಂದು ತೊಂದರೆ ಮಾಡಬೇಕು ಅನ್ನೋಂಥದ್ದು ಬರೋದಿಲ್ಲ. ಏನಿಲ್ಲ, ಕೇಸರಿ ಚಂದನ ಮತ್ತು ರಕ್ತಚಂದನ, ಇದು ಗ್ರಂಥಿಗೆ ಅಂಗಡಿ, ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಅದೆರಡನ್ನೂ ಇದು ಮಾಡಿ ಅದರಲ್ಲಿ ನೀವು ಅರ್ಚನೆಯನ್ನು ಮಾಡಿ, ಓಂ ಪಂ ಪ್ರತ್ಯಂಗಿರೇ ನಮಃ ಅಂತ ಹೇಳ್ಬಿಟ್ಟು ನೀವು ಅರ್ಚನೆಯನ್ನು ಮಾಡಿ ಕುಂಕುಮದ ರೀತಿ ಹಣೆಯಲ್ಲಿ ಇಟ್ಕೊಳ್ಳಿ. ಮತ್ತು ಒಂದು ಪ್ಯಾಕೆಟಲ್ಲಿ ಇಟ್ಕೊಂಡು ಸದಾ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ಅದು 1 ವರ್ಷದವರೆಗೂ ಪವರ್ ಇರುತ್ತೆ ನೀವು ಮಾಡಿರೋವಂಥದ್ದು. ಅದನ್ನ ಇಟ್ಕೊಳ್ಳಿ. ಮೋಸಗಾರನ್ನ ನೀವು ದೂರ ಇಟ್ಕೊಡ್ಬೋದು. ತುಂಬ ಸರಳವಾದಂತಹ ಒಂದು ತಂತ್ರ ಇದಾಗಿರುತ್ತೆ. ಯಾಕಂದರೆ ಮೋಸ ಹೋಗ್ತಾನೆ ಇರ್ತೀವಿ ಲೈಫಲ್ಲಿ, ಅದೊಂಥರ ನೇಚರ್ ಆಗಿಬಿಟ್ಟಿದೆ. ಮೋಸ ಹೋಗೋರಿಗೂ ಮೋಸ ಮಾಡೋರಿರ್ತಾರೆ, ಮೋಸ ಮಾಡೋರಿಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ. ಎಲ್ಲ ರೀತಿಯಲ್ಲೂ ಮೋಸ ಆಗುತ್ತೆ. ಬರೀ ದುಡ್ಡು ಕಾಸಲ್ಲಿ ಮಾಡಿದ್ರೆ ಮೋಸ ಅಂತಲ್ಲ, ಕೊನೆವರೆಗೂ ನಾನು ಜೊತೆ ಇರ್ತೀನಿ ಅಂತ ಹೆಂಡ್ತಿ ಓಡೋಗ್ಬೋದು, ಕೊನೆವರೆಗೂ ಜೊತೆ ಇರ್ತೀನಿ ಗಂಡ ಓಡೋಗ್ಬೋದು, ಗಂಡ ಕೈ ಕೊಡ್ಬೋದು, ಹೆಂಡ್ತಿ ಕೈ ಕೊಡ್ಬೋದು, ಸ್ವಂತ ಮಕ್ಕಳು ಕೈ ಕೊಡ್ಬೋದು, ಅಪ್ಪ ಅಮ್ಮನ ನೋಡ್ಬೋದು, ತಂದೆ ತಾಯಿಗಳಿಗೆ ಮಕ್ಕಳನ್ನ ಕೈ ಕೊಡ್ಬೋದು. ಅದೆಲ್ಲವೂ ಕೂಡ ಒಂದು ರೀತಿಯಂಥ ಮೋಸ ಸುಳ್ಳೆ ಆಗಿರುತ್ತೆ. ಅದಕ್ಕೋಸ್ಕರ ಅದು ಯಾವ ರೀತಿಯಿಂದ ಮೋಸ ದೂರ ಇಡೋದಕ್ಕೆ ಮತ್ತು ಮೋಸ ಆಗಬಾರ್ದು ಅಂತಂದರೆ ಇವೆರಡು ವಸ್ತುಗಳನ್ನು ನೀವು ಇಟ್ಕೊಳ್ಳಿ. ತುಂಬ ತುಂಬ ಒಳ್ಳೆಯದಾಗುತ್ತೆ. ಇದೇ 21 ಮತ್ತು 22ನೇ ತಾರೀಕು ಮಂಗಳವಾರ ಮತ್ತು ಗುರುವಾರ ಶಿಬಿರ ಇರುತ್ತೆ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ 2 ದಿನದ ಶಿಬಿರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಅಲ್ಲಿ ಇನಿಷಿಯೇಷನ್ ಕೊಡ್ತೀವಿ ನಿಮಗೆ. ತುಂಬ ಒಳ್ಳೆಯದಾಗುತ್ತೆ. ಸರ್ಟಿಫಿಕೇಟನ್ನು ಕೂಡ ಕೊಡ್ತೀವಿ. ಅಡ್ವಾನ್ಸ್ ಕೋರ್ಸನ್ನು ಕೂಡ ಕೆಲವೇ ದಿನಗಳಲ್ಲಿ ಮಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೋದು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ